ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಚೋಳಿಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೀವಿ. ಇದು ಉತ್ತರ ಕರ್ನಾಟಕ ಸ್ಟೈಲ್. ಈ ವಿಡಿಯೋ ಸ್ಕಿಪ್ ಮಾಡದೆ ಎಲ್ಲ ಪೂರ ವಿಡಿಯೋವನ್ನು ನೋಡಿರಿ. ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ನಾ 1/2 kg ಚೋಳಿಕಾಯನ್ನು ತೊಗೊಂಡಿದ್ದೇನೆ ರೀ. ಇವನನ್ನು ಸೋಸ್ಕೊಳ್ಳಬೇಕ್ರಿ. ನರಾಗಿರೋ ತೆಗೆದು ಎಲ್ಲ ಚೆನ್ನಾಗಿ ಸೋಸ್ಕೊಳ್ಳಬೇಕ್ರಿ. ಈ ಟೇಪ್ ಸೋಸ್ಕೊಂಡಿದ್ದೇನೆ ನೋಡ್ರಿ. ನಾನು ಈ ಮಣ್ಣಿನ ಬಟ್ಲನ್ನು ತೊಗೊಂಡಿದ್ದೇನೆ ರೀ. ಅದಕ್ಕೆ 1 ಲೋಟ ನೀರನ್ನು ಹಾಕ್ತಾ ಇದ್ದೇನೆ ರೀ. ಸೋಸಿಟ್ಟಂಥ ಚೋಳಿಕಾಯನ್ನು ಹಾಕ್ತಾನೆ ರೀ. ಅದನ್ನು ಸ್ವಚ್ಛಾಗಿ ತೊಳೆದುಕೊಳ್ಳಿರಿ ಎಲ್ಲವನ್ನು. ಈ ಟೇಪ್ ಎಲ್ಲವನ್ನು ಸ್ವಚ್ಛಾಗಿ ತೊಳಿಬೇಕ್ರಿ. ಇದ್ರ ಮಣ್ಣು ಅದು ಇರ್ತೈತಲ್ಲ, ಹಾಗಾಗಿ ಎಲ್ಲ ಸ್ವಚ್ಛಾಗಿ 2 ಸಲ ನೀರು ಹಾಕಿ ತೊಳೆಯಿರಿ. ಇತ್ತಾಗ ನಾವು ತೆಮಿಯನ್ನು ಬಿಸಿಗಿಟ್ಟಿದ್ದೇವೆ ನೋಡ್ರಿ. ತೆಮಿ ಕಾದಿದೆ, ಅದಕ್ಕೆ ಚೋಳಿಕಾಯನ್ನು ಹಾಕ್ತಾ ಇದ್ದೇನೆ ರೀ. ನಾ ಈಗ ಇನ್ನು ಎಲ್ಲವನ್ನು ಚೆನ್ನಾಗಿ ಅಗಲ ಮಾಡಿಕೊಳ್ಳಿರಿ. ಅಗಲ ಮಾಡಿ ಹುರಿದುಕೊಳ್ಳಿರಿ. ಇವನ್ನ 10 ಸಲ ರಂಗ ಹುರಿದುಕೊಳ್ಳಿರಿ. ಅಲ್ಲಿ ಮಟ ನಾವು ಇದನ್ನು ಹೆಚ್ಚಿಕೊಳ್ಳೋಣ ಬರ್ರಿ. ನಾವು 1 ಉಳ್ಳಾಗಡ್ಡಿ 2 ಟೊಮ್ಯಾಟೊನ್ನು ತೊಗೊಂಡಿದ್ದೇನೆ ರೀ. ಇದನ್ನು ಉಳ್ಳಾಗಡ್ಡಿಯನ್ನು ಸಿಪ್ಪೆಯನ್ನು ತೆಗೆದು ಸ್ವಚ್ಛಾಗಿ ಸಣ್ಣಾಗಿ ಉಳ್ಳಾಗಡ್ಡಿಯನ್ನು ಹೆಚ್ಚಿಕೊಳ್ಳಿರಿ. ಈ ಟೈಪ್ ಎಲ್ಲವನ್ನು ಹೆಚ್ಚಿಕೊಳ್ಳಿರಿ. ಆನಂತರ ನಾ 2 ಟೊಮ್ಯಾಟೊನ್ನು ತೊಗೊಂಡಿದ್ದೇನಲ್ಲ ರೀ, ಅದನ್ನು ಸಣ್ಣದಾಗಿ ಮುಂದಿನ ತುದಿಯನ್ನು ತೆಗೆದು ಟೊಮ್ಯಾಟೊನ್ನು ಹೆಚ್ಚಬೇಕ್ರಿ. ನೋಡಿರಿ, ನಾ ಈ ಟೈಪ್ ಎಲ್ಲವನ್ನು ಹೆಚ್ಚಿಕೊಂಡಿದ್ದೀನಿ ರೀ. ನೋಡಿರಿ, ಚೋಳಿಕಾಯಿ ಹುರಿತಾ ಇದ್ದೇವೆ ರೀ. ಅದಕ್ಕೆ 1 ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿರಿ. ಹಾಕಿ ಮತ್ತು ಚೆನ್ನಾಗಿ ಹೊಳ್ಸಾಡಿಕೊಳ್ಳಿರಿ. ನೋಡಿರಿ, ಈ ಟೇಪ್ ಎಲ್ಲ ಚೆನ್ನಾಗಿ ಹುರಿದಿದ್ದೆ ರೀ. ಹೊತ್ತಲಾರಂಗೆ ಹುರ್ಕೋಬೇಕ್ರಿ ಚೋಳಿಕಾಯನ್ನು. ಇದು ಹುರಿದಿದ್ದರೆ ಎಲ್ಲವನ್ನು ತೆಗಿತಾ ಇದ್ದೇನೆ ನೋಡ್ರಿ. ಈಗ ಅದೇ ತೆಮಿಯಲ್ಲೇ ನಾವು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ರೀ. ತೆಮಿ ಬಿಸಿ ಇದೆ ರೀ. ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ. ನಾನೀಗ ಎಣ್ಣೆ ಕಾಯಿಲ್ರಿ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸ್ಮಿಯನ್ನು ಹಾಕಿರಿ. ಸಾಸ್ಮಿ ಚಟಾಪಟ ಅಂದಮ್ಯಾಗ ರೀ ಜೀರಿಗೆಯನ್ನು ಹಾಕಿರಿ. ಸ್ವಲ್ಪ ಜೀರಿಗೆ ಚಟಾಪಟ ಅಂದಿನ ಸ್ವಲ್ಪ ಕರಿಬೇವನ್ನು ಹಾಕಿರಿ. ಹೆಚ್ಚಿಟ್ಟ ಉಳ್ಳಾಗಡ್ಡೆಯನ್ನು ಹಾಕಿರಿ. ಇದು ಕೆಂಪು ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಳಿರಿ ಎಣ್ಣೆಯಾಗ. ಈ ಟೇಪ್ ಎಲ್ಲವನ್ನು ಚೆನ್ನಾಗಿ ಹೊಳ್ಸಾಡಿರಿ. ಆನಂತರ ಅದಕ್ಕೆ ಹೆಚ್ಚಿಟ್ಟಂಥ ಟೊಮ್ಯಾಟೊನ್ನು ಹಾಕ್ತಾ ಇದ್ದೇನೆ ರೀ. ನಾನೀಗ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಲಿ ರೀ. ಮೆತ್ತಗಾಗೋ ತನಕ ಎಲ್ಲವನ್ನು ಚೆನ್ನಾಗಿ ಹೊಳ್ಸಾಡಿರಿ. ಎಲ್ಲ ಮೆತ್ತಗಾಗಿದ್ದೀರಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ. ಆನಂತರ ಇದಕ್ಕೆ ಅಚ್ಚ ಖಾರದ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ರುಬ್ಬಿಟ್ಟಂಥ ಅಚ್ಚ ಖಾರ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ. ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಚೋಳಿಕಾಯಿ ಹುರಿದಿಟ್ಟಂಥ ಚೋಳಿಕಾಯನ್ನು ಹಾಕ್ತಾ ಇದ್ದೇನೆ ರೀ. ನಾ ಇದಕ್ಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಮಸಾಲೆ ಜೊತೆ. ಈ ಟೇಪ್ ಎಲ್ಲ ಚೆನ್ನಾಗಿ ಹೊಳ್ಸಾಡಿರಿ. 1-2 ನಿಮಿಷ ಇದೇ ಟೇಪ ಹೊಳ್ಸಾಡಿರಿ. ಆನಂತರ ನೋಡಿರಿ, ಇದಕ್ಕೆ ಬರ್ತೈತೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್. ಇದು ಗುರಳ್ ಪುಡಿ ರೀ. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ಗುರಳ್ ಪುಡಿ ಇರ್ಲಿಕ್ಕಂದ್ರೆ ಅಡುಗೆನ ಮಾಡೋಕೆ ಮನಸ್ಸಾಗಂಗಿಲ್ಲ ರೀ. ಈ ಗುರಳ್ ಪುಡಿ ಹಾಕಿದ್ರೆ ಟೇಸ್ಟ್ ಭಾಳ ಕೊಡ್ತೈತೆ ರೀ ನಮ್ಗೆ. ಹಾಗಾಗಿ ನಾವು ಗುರಳ್ ಪುಡಿ ಎಲ್ಲ ಯೂಸ್ ಮಾಡ್ತಾ ಇದ್ದೇನೆ ರೀ. ನಾನು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ರೀ. ಈಗ ಅದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲ ಮಿಕ್ಸ್ ಆದ ಮೇಲೆ ರೀ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ರೀ. ಹಾಗಾಗಿ ಹೊತ್ತಬೇಡ್ದಂತಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ರೀ. ನಾನು ಅದಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಹೊಳ್ಸಾಡಿಕೊಳ್ಳಿರಿ. ಹೊಳ್ಸಾಡಿ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ 1-3 ನಿಮಿಷ ಕುದಿಸಿರಿ. ಇದನ್ನು 10 ಸಲ ರಂಗ ನೋಡಿರಿ. ಈಗ 1-3 ನಿಮಿಷ ಆಗಿದೆ ರೀ. ನೋಡಿರಿ, ಚೋಳಿಕಾಯಿ ಪಲ್ಯ ರೀ ಇದು. ಈ ನೋಡಿರಿ, ಇದು ಈ ಟೇಪ್ ಬಂದಿದೆ ನೋಡಿರಿ. ಚೋಳಿಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ರೀ. ಇದು ಏನು ಸ್ವಲ್ಪ ಹೊತ್ತಿದಿಲ್ಲ ರೀ, ಏನಿಲ್ಲ ರೀ. ತಮಿಯಾಗ ಮಾಡಿದ್ದೆ ಎಷ್ಟು ಟೇಸ್ಟ್ ಕೊಡ್ತೈತೆ ಗೊತ್ತೇನು ರೀ. ಭಾಳ ಚಲೋ ಆಕೈತೆ ರೀ ತಮಿಯಾಗೂ ಒಗ್ಗರಣೆ ಹಾಕಿದ್ರೆ. ನೀವು ಒಮ್ಮೆ ಈ ಟೇಪ್ ಮಾಡಿ ತಿನ್ನಿರಿ. ಬರ್ರಿ, ಇತ್ತಾಗ ನಾ ಅದ ಕಿಚ್ಚಿ ಮ್ಯಾಗ ರೀ 1 ರೊಟ್ಟಿಯನ್ನು ತೊಗೊಂಡು ಖಡಕ್ ಮಾಡ್ಕೊತಾ ಇದ್ದೇನೆ ರೀ. ರೊಟ್ಟಿ ನಾನು ಕಿಚ್ಚಿನ ಮ್ಯಾಗ ಈ ಟೇಪ್ ಖಡಕ್ ಮಾಡ್ಕೊಂಡು ತಿಂದರೆ ಹಪ್ಪಳ ತಿಂದಂಗೆ ಆಕೈತೆ ನೋಡಿರಿ. ರೊಟ್ಟಿ ಅಷ್ಟು ಕುರು ಆಗಿ ಮಸ್ತ್ ಆಕೈತೆ ನೋಡಿರಿ ರೊಟ್ಟಿ. ಈ ಟೈಪ್ ಆಯ್ತು ನೋಡಿರಿ ನಮ್ಮ ಜೋಳದ ರೊಟ್ಟಿ ಹಪ್ಪಳದಂಗೆ. ನೋಡಿರಿ, ಮುರಿದೆ ನಾನು ಎಷ್ಟು ಕುರು ಅಂತಿದೆ ರೀ ರೊಟ್ಟಿ. ಇದು ಚೋಳಿಕಾಯಿ ಪಲ್ಯದಾಗ ಈ ಟೈಪ್ ಮಾಡ್ಕೊಂಡು ರೊಟ್ಟಿ ತಿಂದ್ರೆ ರೀ
ಒಂದು ಯಾಕ್ರಿ 4 ತಿಂದರೂ ನಮಗೆ ಮನಸ್ಸು ತುಂಬಂಗಿಲ್ಲ ರೀ. ಆ ಟೈಪ್ ಒಂದಿಟ್ಟು ಉಪ್ಪಿನಕಾಯಿ ಒಂದಿಟ್ಟು ಚಟ್ನಿ ಹಚ್ಕೊಂಡು ತಿನ್ನಕತ್ರ ರೊಟ್ಟಿ ಮಸ್ತ್ ಆಕೈತೆ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹತ್ತಿಕೇರಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಧನ್ಯವಾದಗಳು ರೀ ಫ್ರೆಂಡ್ಸ್.